ಪತಿಗಳೇ, ನನ್ನ ಚುಕ್ಕಿಯ ಗುರುತಿನ ಸಂಖ್ಯೆ 299 ಸಕ್ರಿಯ ಸಚಿವರು. ಸನ್ಮಾನ್ಯ ಸಭಾಪತಿಗಳು ಉತ್ತರವನ್ನು ಒದಗಿಸಿದ್ದಾರೆ. ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದಾರ. ಆದ್ರೆ ಏನಾಗ್ತಾ ಇದೆ, ಸುಮಾರು ಒಂದು 25,000 ನಮ್ಮ BSSK ಶುಗರ್ ಫ್ಯಾಕ್ಟರಿ ಏನು ಇಡೀ ಬೀದರ್ ಜಿಲ್ಲೆಯಲ್ಲಿ ಮೊಟ್ಟ ಮೊದಲಿಗೆ ಯಾವ್ದಾದ್ರು ಒಂದು ಶುಗರ್ ಫ್ಯಾಕ್ಟರಿ ಇತ್ತಪ್ಪ ಅಂದ್ರೆ ಅದು ನಮ್ಮ ಹುಮ್ನಾಬಾದ್ ತಾಲೂಕಿನ BSSK ಫ್ಯಾಕ್ಟರಿ ಇತ್ತು. ಅದ್ರ ಸುಮಾರು ಒಂದು 25,000 ಅದು ರೈತರು ಅದ್ರದ್ದು ಶೇರ್ ಹೋಲ್ಡರ್ ಇದ್ದಾರ. ಅದ್ರ ಕಡೆಯಿಂದ ನಾನು ಹೇಳ್ತಾ ಇರೋದು ಒಂದೇ ಒಂದು ಮಂತ್ರಿಗಳಿಗೆ, ಯಾಕಂದ್ರೆ ನಾರ್ತ್ ಕರ್ನಾಟಕ ಯಾವಾಗೂ ಬೆಳಗಾವಿ ಅಧಿವೇಶನದಾಗ ಆಗಿದೆ, ಬೆಂಗಳೂರು ಅಧಿವೇಶನದಾಗ ಆಗಿದೆ. ಸುಮಾರು ಸಲ CM ಅವ್ರ ಜೊತೆ ನಮ್ಮ ಇನ್ಚಾರ್ಜ್ ಮಂತ್ರಿ, ಸಕ್ರಿಯ ಮಂತ್ರಿ ಮತ್ತು ಅಲ್ಲಿದ್ದಂತ ಎಲ್ಲ MLC ಅವ್ರ ಜೊತೆ ಲಾಸ್ಟ್ ಟೈಮ್ ಬೆಂಗಳೂರದಲ್ಲೂ ಸೆಷನ್ಗಿಂತ ಮುಂಚೆ ಮೀಟಿಂಗ್ ಇಕ್ಕಿದ್ರು. ಆ ಮೀಟಿಂಗ್ ದಲ್ಲೂ ಏನೂ ಆಗಿಲ್ಲ. ಸುಮಾರು ನಾನು ಅನ್ಸುಮಟ್ಟಿಗೆ 1969 ಇದು ಶುಗರ್ ಫ್ಯಾಕ್ಟರಿ ಪ್ರಾರಂಭ ಆಗಿತ್ತು. ಈಗ ಒಂದು 4 ವರ್ಷ ಆಗಿದೆ ಒಂದು ಫ್ಯಾಕ್ಟರಿ ಬಂದ್ ಆಗಿದೆ. ದಯಮಾಡಿ ಈಗ ಏನ್ NCDCಗೆ ಏನ್ ನೀವೇನ್ 5ರಿಂದ 6 ಫ್ಯಾಕ್ಟರಿ ಏನ್ ಕೊಟ್ಟು ಕಳಿಸಿದ್ರಿ ಸೆಂಟ್ರಲ್ ಗೌರ್ಮೆಂಟ್ ಅದು ಏನಾಗಿದೆ ಮಾಹಿತಿ ಅದು ಬಂದಿದೆ ನನ್ನ ಹತ್ರ. ಮಗರ ಮಂತ್ರಿಗಳೇ, ನಮ್ದೊಂದು ಇದು ಇದೆ, ನೀವು ಯಾವುದೇ ಇದ್ರಕ್ಕಾಗಿ ಅಥವಾ ತಾವು ಲೀಸ್ ಆದ್ರೂ ಕೊಟ್ಟಿ ನಮ್ ಫ್ಯಾಕ್ಟರಿ ನಮ್ ರೈತರಿಗೆ ಅನುಕೂಲ ಮಾಡಿಕೊಟ್ರಂದ್ರ ನಮ್ಗೆ ಒಳ್ಳೇದಾಗ್ತದ. ಯಾಕಂದ್ರ ನಮ್ ಬೀದರ್ ಜಿಲ್ಲೆದಲ್ಲಿ ಮೇನ್ ರೈತರದ್ದು ಏನಪ್ಪಾ ಅಂದ್ರೆ ಶುಗರ್ ಕೇನೆ ನಮ್ದು ಜಾಸ್ತಿ ಬೆಳೆಸ್ತಾರೆ ಎಲ್ಲ ರೈತರು. ಅದಕ್ಕೆ ದಯಮಾಡಿ ಮಂತ್ರಿಗಳೇ, ನಾನು ಸುಮಾರು ಸಲ ನೀವು ಪರ್ಸನಲ್ ಭೇಟಿ ಆಗಿದ್ದೀನಿ ಬಂದು, ಮತ್ತೆ ಆಮೇಲೆ ತಮ್ಮ ಆಫೀಸ್ ನಲ್ಲೂ ತಾವು ಇನ್ಚಾರ್ಜ್ ಮಂತ್ರಿಗಳು ಮತ್ತೆ ಎಲ್ಲರೂ ಕಲ್ತು ಮೀಟಿಂಗ್ ಮಾಡಿದ್ವು ಲಾಸ್ಟ್ ಬೆಂಗಳೂರು ಅಧಿವೇಶನದಲ್ಲೂ. ದಯಮಾಡಿ ಅದಕ್ಕ ಯಾವುದೇ ರೀತಿಲಿ ಮುಂದ್ ಬರಂತ ದಿನದಾಗ ನಮ್ಮ ರೈತರಿಗೆ, ಬೀದರ್ ಜಿಲ್ಲೆ ರೈತರಿಗೂ ಅನುಕೂಲ ಮಾಡಿಕೊಡ್ತೀರಿ ಅಂತ ನಾನ್ ನಿಮ್ಮ ಮ್ಯಾಗ ವಿಶ್ವಾಸ ಸಿಕ್ಕಿ ಬಾರ್ ಕೇಳ್ತಾ ಇದೀನಿ ಮಂತ್ರಿಗಳೇ. ಜರ ಲೀಸ್ ಯಾರಿಗಾದ್ರೂ ಕೊಟ್ಟು ಈಗ ಆಲ್ರೆಡಿ ಕೊಟ್ಟಿದ್ದೀರ 1 ಫ್ಯಾಕ್ಟರಿ 2 ಫ್ಯಾಕ್ಟರಿ ಲೀಸ್ ನಲ್ಲಿ ಕೊಟ್ಟು ಫ್ಯಾಕ್ಟರಿ ಚಾಲನೆ ಮಾಡಿರಿ. ಅದೇ ರೀತಿ ನೀವು ಇದನ್ನು ಫ್ಯಾಕ್ಟರಿ ಚಾಲನೆ ಮಾಡ್ಬೇಕಂತ ಹೇಳಿ ನಿಮ್ಮ ಹತ್ರ ಮನವಿ ಮಾಡ್ತೀನಿ ಮಂತ್ರಿಗಳೇ. ಸಚಿವರು. ಸನ್ಮಾನ್ಯ ಸಭಾಪತಿಗಳೇ, ಭೀಮರಾವ್ ಪಾಟೀಲ್ ಹೇಳಿದಾಗೆ ಸರ್ಕಾರ ಎಲ್ಲ ರೀತಿ ಪ್ರಯತ್ನವನ್ನ ಕಳೆದ 2 ವರ್ಷದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅವರು ಮೊದಲೇ ಬಾರಿಗೆ ಹೇಳಿದಾಗ ನಾವು ಇದನ್ನ ಪುನಶ್ಚೇತನ ಮಾಡಬೇಕು ಅಂತ ಹೇಳಿ LROT ಬೇಸಿಸ್ ಮೇಲೆ 2022ರಲ್ಲೇ ಒಂದು ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. 23ರಲ್ಲಿ ನಾವು ಟೆಂಡರ್ ಕರೆದ ಮೇಲೆ ಯಾರೂ ಕೂಡ ಭಾಗವಹಿಸೋದಿಲ್ಲ. ಮತ್ತು ಈಗಾಗಲೇ ಈ ಕಾರ್ಖಾನೆ 400 ಚಿಲ್ಲರೆ ಕೋಟಿ ಹಾನಿಯಲ್ಲಿದೆ ಅಧ್ಯಕ್ಷ. ಇದನ್ನ ಪುನಶ್ಚೇತನ ಮಾಡ್ಬೇಕಂತೇಳಿ ಮೊನ್ನೆ ಕೇಂದ್ರ ಸರ್ಕಾರದ NCDC ಇಂದ ಕೂಡ ಒಂದು ಪ್ರಯತ್ನ ನಾವು ಮಾಡಿದ್ವಿ. NCDCದವ್ರು ಇತ್ತೀಚೆಗೆ ಒಂದು ನೀತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ವೈಯಕ್ತಿಕವಾಗಿ ಹಾನಿಯಲ್ಲಿ ಇರ್ತಕ್ಕಂಥ ಯಾವುದೇ ಕಾರ್ಖಾನೆಗಳಿಗೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಸರ್ಕಾರ ಖಾತ್ರಿ ಕೊಟ್ರೆ ಮಾತ್ರ ಆ ಕಾರ್ಖಾನೆಗಳಿಗೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಖಾತ್ರಿ ಕೊಟ್ಟು ಈ ಕಾರ್ಖಾನೆಯನ್ನ ಪ್ರಾರಂಭ ಮಾಡ್ಬೇಕಂತಕ್ಕಂಥ ಪ್ರಸ್ತಾವನೆ ಈಗಾಗಲೇ ನಾವು NCDCಗೆ ಸಲ್ಲಿಸಿದ್ದೀವಿ. ಆದರೆ ಆ ಪ್ರಕ್ರಿಯೆ ಕೂಡ ಜಾರಿಯಲ್ಲಿದೆ. ಆದರೆ ಅದು ಆಗ್ತದೆ ಅನ್ನತಕ್ಕಂಥ ಭರವಸೆ ನನಗೂ ಕೂಡ ಇಲ್ಲ. ಆದರೆ ಶಾಸಕರು ಹೇಳಿದಾಗೆ ಇದನ್ನ ಪುನಃ LROT ಬೇಸಿಸ್ ಮೇಲೆ ಕರೆದು ಯಾರಾದ್ರೂ ತೆಗೆದುಕೊಳ್ತಾ ಇದ್ರೆ ಅವ್ರಿಗೆ ಮೊದಲನೇ ಆದ್ಯತೆ ಮೇಲೆ ಕೊಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿ ಸನ್ಮಾನ್ಯ ಶಾಸಕರಿಗೆ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ಟೆಂಡರ್ ನಲ್ಲಿ ಪಾರ್ಟಿಸಿಪೇಟ್ ಆಗಿ ಯಾರೋ ಒಬ್ಬರು ಮೇ ಬಿ ತಗೊಂಡಿದ್ದಾರಂತ ನಮ್ಗೆ ಮಾಹಿತಿ ಬಂದಿದೆ ಮಂತ್ರಿಗಳೇ. ಲಾಸ್ಟ್ ಟೈಮ್ ಏನು ಓಪನ್ ಟೆಂಡರ್ ಇಕ್ಕಿದ್ರಿ ತಾವು ಲೀಸಿದ್ ಕಡೆಯಿಂದ ಯಾರೋ ಒಂದು ಏಜೆನ್ಸಿದವ್ರು ತಗೊಂಡಿದಾರ ಅಂತ, ಬಾಗಲಕೋಟದವರು ಎಲ್ಲಿಂದವರು ತಗೊಂಡಿದಾರ ಅಂತ ಹೇಳ್ತಾ ಇದಾರ ಮಂತ್ರಿಗಳೇ. ಅಧ್ಯಕ್ಷ, ಏನಾಯ್ತು ಇದ್ರ ಮಧ್ಯೆ ಈ ಕಾರ್ಖಾನೆಗೆ ಬೀದರ್ DCC ಬ್ಯಾಂಕ್ ಕೂಡ ಸಾಲ ಕೊಟ್ಟಿದ್ರು. ಆ ಸಾಲ ಕೊಟ್ಟಿರ್ತಕ್ಕಂಥ ಬ್ಯಾಂಕ್ಗಳ ಸಮೂಹಗಳ ಜೊತೆ ಸೇರ್ಕೊಂಡು ಅವರು ಸರ್ಫೇಸಿ ಆಕ್ಟ್ ನಲ್ಲಿ ರಿಕವರಿ ಮಾಡಿದ್ರೆ ಒಳ್ಳೇದಿತ್ತು. ಆದ್ರೆ ಅವರು ಒಬ್ಬರೇ ಪ್ರತ್ಯೇಕ ಮಾಡಿ ಆ ಕಾರ್ಖಾನೆಯನ್ನ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಅದೊಂದು ನಾವು ನಿಲ್ಸಿದ್ವಿ. ಯಾಕೆಂದ್ರೆ ಇನ್ನುಳಿದಂತ ಸಮೂಹ ಬ್ಯಾಂಕ್ಗಳಿಗೆ 3 ಬ್ಯಾಂಕ್ಗಳಿಗೆ ಅವರು ಸಾಲ ಮರುಪಾವತಿ ಮಾಡಬೇಕು. ಆ ಹಂತದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಪ್ರಕ್ರಿಯೆಗೆ ತಡೆ ಕೊಟ್ವಿ. ಆ ಸಂದರ್ಭದಲ್ಲಿ ಅವ್ರು ಹೇಳಿದಾಗೆ ನಾವು LROT ಬೇಸಿಸ್ ಮೇಲೆ ಕರೆದಾಗ ಕೆಲವೊಬ್ರು ಪಾರ್ಟಿಸಿಪೇಟ್ ಮಾಡ್ಬೇಕಂತಕ್ಕಂಥ ಆಸೆ ವ್ಯಕ್ತಪಡಿಸಿದ್ರು. ಈ NCDC ಇಶ್ಯೂ ಮಧ್ಯೆ ಬಂದಿರೋದ್ರಿಂದ ಅದು ನಿಂತಿದೆ. ಅದನ್ನು ಪುನಃ ಪರಿಶೀಲನೆ ಮಾಡಿ ನಾನು LROT ಬೇಸಿಸ್ ಮೇಲೆ ಯಾರಾದ್ರೂ ತೆಗೆದುಕೊಳ್ತಿದ್ರೆ ಖಂಡಿತ ಕೊಡಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ.